ಬೀದಿಗೆ ಬಿತ್ತು ಕಾಟೇರ ನಟನ ಬದುಕು. ಬಂಟಿಯಾದ್ರ ನಟ ಜಗಪತಿ ಬಾಬು ಕಾಟೇರದಲ್ಲಿ ಖಡಕ್ ವಿಲನ್ ಆಗಿ ಮಿಂಚಿದ್ರು. ಆದ್ರೀಗ ಒಬ್ಬಂಟಿಯಾಗಿ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಖತ್ ವೈರಲ್ ಆಗಿದೆ. ಹಾಗಾದ್ರೆ ಏಕಾಂಗಿ ಆಗಿಬಿಟ್ರ ಜಗಪತಿ ಬಾಬು ಕಾಟೇರದಲ್ಲಿ ಖಡಕ್ ವಿಲನ್ ಆಗಿ ಮಿಂಚಿದ್ರು. ಐಷಾರಾಮಿ ಜೀವನ ನಡೆಸುತ್ತಿದ್ದಂತಹ ಜಗಪತಿ ಬಾಬು ಏಕಾಏಕಿ ಬೀದಿಗೆ ಬರುವಂತಹ ಸ್ಥಿತಿ ಬಂದಿದ್ದು ಹೇಗೆ? ವಿಡಿಯೋ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಫಿಲ್ಮ್ ಶೂಟಿಂಗ್ ವಿಡಿಯೋನಾ ಅಥವಾ ಇದು ರಿಯಾಲಿಟಿನ? ಐಷಾರಾಮಿ ಜೀವನ ನಡೆಸುತ್ತಿದ್ದಂತಹ ಜಗಪತಿ ಬಾಬು ಇದ್ದಕ್ಕಿದ್ದ ಹಾಗೆ ಜನಸಾಮಾನ್ಯ ನಡ್ಕೊಂಡು ಹೋದಂಗೆ ನಡ್ಕೊಂಡು ಹೋಗ್ತವ್ರಲ್ಲ, ಏನು ಕತೆ ಅಂತೇಳಿ ಅಭಿಮಾನಿಗಳಲ್ಲೂ ಕೂಡ ಇದೊಂಥರ ಆತಂಕವನ್ನು ಮೂಡಿಸಿದೆ. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಫಿಲ್ಮ್ ಶೂಟಿಂಗ್ನಲ್ಲಿ ಮಾಡಿರ್ತಕ್ಕಂತಹ ವಿಡಿಯೋನ ಅಥವಾ ಇದು ನಿಜಾನ? ಬೀದಿಗೆ ಬಿತ್ತು ಕಾಟೇರ ನಟನ ಬದುಕು. ಅಭಿಮಾನಿಗಳಲ್ಲಿ ಗೊಂದಲ ಮತ್ತು ಆತಂಕ. ಹಾಗಾದರೆ ಒಬ್ಬಂಟಿ ಆಗ್ಬಿಟ್ರ ನಟ ಜಗಪತಿ ಬಾಬು? ಕಾಟೇರ ಸಿನಿಮಾ ನೋಡಿದವರಿಗೆ ಗೊತ್ತಿರುತ್ತೆ, ಅಲ್ಲೊಂದು ಖಡಕ್ ವಿಲನ್ನ ಎಂಟ್ರಿ ಆಗುತ್ತೆ. ದರ್ಶನ್ ಬರುವಾಗ ಹೆಂಗೆ ಶಿಳ್ಳೆ ಚಪ್ಪಾಳೆ ಬರುತ್ತೋ ಹಾಗೇನೆ ಈ ವಿಲನ್ ಎಂಟ್ರಿ ಆಗುವಾಗಲೂ ಕೂಡ ಅದೇ ಸಾಮರ್ಥ್ಯದ, ಅದೇ ತೀವ್ರತೆಯ ಶಿಳ್ಳೆ ಚಪ್ಪಾಳೆಗಳು ವ್ಯಕ್ತವಾಗುತ್ತೆ. ಆ ತರಹ ವಿಲನ್ ಕ್ಯಾರೆಕ್ಟರನ್ನು ನಿಭಾಯಿಸಿದ್ದ ಒಬ್ಬ ಖಡಕ್ ವಿಲನ್ ಜಗಪತಿ ಬಾಬು ಈಗ ಬೀದಿಗೆ ಬಿದ್ದಿದ್ದಾರೆ ಅನ್ನೋ ಸುದ್ದಿಗಳು ವರದಿಯಾಗ್ತಾ ಇದ್ದಾವೆ. ಇದು ನಿಜಾನ? ಜಗಪತಿ ಬಾಬು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸಾದಾ ಸೀದಾ ಸರ್ವೇ ಸಾಧಾರಣ ವಸ್ತ್ರ ಧರಿಸಿ, ಈ ನಮ್ಮ ಕಡೆ ಈ ಅಂಗಡಿಗೆ ಹೋಗಿ ಹಾಲು ತಗೊಂಡು ಮನೆ ಹಿಂದಿರುಗಿಸಿ ಹೋಗಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋಗೋದು. ಸೊ ಸರ್ವೇ ಸಾಮಾನ್ಯ, ಲಿಟ್ರಲಿ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ಜಗಪತಿ. ಅದು ಕೂಡ ಟಕ್ಕಿನ್ ಮಾಡಿರೋದಿಲ್ಲ, ಇನ್ಶರ್ಟ್, ಅದು ಔಟ್ಶರ್ಟಲ್ಲಿ ಇರ್ತಾರೆ. ಸೊ ಇದನ್ನು ನೋಡಿದವರು ಸ್ವಾಭಾವಿಕವಾಗಿ ಅಯ್ಯೋ ಏನಾಯಿತು, ಚೆನ್ನಾಗಿದ್ರಲ್ಲ, BMW ಬರ್ತಾ ಇದ್ರು, ಆಡಿಯಲ್ಲಿ ಹೋಗ್ತಾ ಇದ್ರು. ಸೊ ಈಗ ಔಟ್ಶರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇನ್ಶರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಕಥೆ, ಇದರ ಸತ್ಯಾಸತ್ಯತೆಗಳೇನು? ಫಿಲ್ಮ್ ಶೂಟಿಂಗ್ನ ದೃಶ್ಯನ ಏನಿದು ಎನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳು ವ್ಯಕ್ತವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನೆಟ್ಟಿಗರು ಮಾಡ್ತಾ ಇದ್ದಾರೆ, ಪರಸ್ಪರ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಏನಾಯಿತು ಜಗಪತಿ ಬಾಬು? ತೆಲುಗು ಆಡಿಯನ್ಸ್ಗಳಿಗೂ ಕೂಡ ಒಂದಿರ್ತದ ಆತಂಕ. ಏನಾಗಿದೆ, ಏನಾಗ್ತಾ ಇದೆ, ಏನಾಗಿದೆ ಇದು? ಜಗಪತಿ ಬಾಬು ಹಾಗಾದರೆ ಒಬ್ಬಂಟಿಯಾದ್ರ? ಕಾಟೇರದಲ್ಲಿ ಖಡಕ್ ವಿಲನ್ ಆಗಿ ಮಿಂಚಿದ್ದಂತಹ ವಿಲನ್ ಒಬ್ಬಂಟಿಯಾದ್ರ ಎನ್ನುವಂಥ ವಿಚಾರ ಅವರ ವಿಡಿಯೋದ ಮುಖಾಂತರವಾಗಿ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಇದು ಫಿಲ್ಮ್ ಶೂಟಿಂಗ್ನ ವಿಡಿಯೋನ ಅಥವಾ ನಿಜಾನ? ಇನ್ನೂ ಕೂಡ ಖಚಿತವಾಗಿಲ್ಲ, ತಿಳಿಯಬೇಕು ಅಷ್ಟೆ. ಎಸ್, ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಜಗಪತಿ ಬಾಬು ಸಾಧಾರಣವಾಗಿ ಜನಸಾಮಾನ್ಯರು ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೋ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈ ಖ್ಯಾತ ನಟ ನಟಿಯರು ಜನಸಾಮಾನ್ಯರಂತೆ ಎಲ್ಲೂ ನಡ್ಕೊಂಡು ಹೋಗೋದು ತೀರಾ ವಿರಳ. ಅದರಲ್ಲೂ ತುಂಬ ಖ್ಯಾತಿ ಪಡೆದಿರ್ತಕ್ಕಂಥ ನಟರು ಹಿಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಕ್ರೌಡ್ ಆಗುತ್ತೆ, ಸಂಚಾರ ವ್ಯವಸ್ಥೆಗೂ ಕೂಡ ಅದೊಂಥರ ತೊಡಕಾಗುತ್ತೆ. ಹಾಗಾಗಿ ಕೆಲವೊಮ್ಮೆ ಮಾಸ್ಕ್ ಹಾಕೋತಾರೆ, ಅಂದರೆ ಇರಿಟೇಷನ್ಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ. ಅಭಿಮಾನಿಗಳು ಬಂದು ಸಾಕಷ್ಟು ನಿರಂತರವಾಗಿ ಕೈ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಇರಿಟೇಷನ್ ಆಗುತ್ತೆ. ಹಾಗಾಗಿ ಮಾಸ್ಕ್ ಧರಿಸಿಕೊಂಡು ಬರೋದಂಥದ್ದನ್ನು ನಾವು ಸಾಕಷ್ಟು ಗಮನಿಸಿದ್ದೀವಿ. ಕೆಲವರು ಮುಖಕ್ಕೆ ಮಾಸ್ಕ್ ಧರಿಸಿ ಬರ್ತಾರೆ. ಅದು ನಟಿಯರ ವಿಭಾಗದಲ್ಲೂ ಇದೆ, ನಟರ ವಿಭಾಗದಲ್ಲೂ ಕೂಡ ಇದೆ. ಸೊ ಇಲ್ಲಿ ಜಗಪತಿ ಬಾಬು ಯಾವುದೋ ಒಂದು ಏರಿಯಾದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಜನಸಾಮಾನ್ಯರು ನಡ್ಕೊಂಡು ಹೋಗೋ ಥರ. ಸೊ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಕಾಟೇರದಲ್ಲಿ ಮನುಷ್ಯ, ಆತನ ನಟನೆ ಇಡೀ ಸಿನಿ ಸಮುದ್ರವನ್ನೇ ಬೆಚ್ಚಿ ಬೀಳಿಸಿತ್ತು. ಅಷ್ಟರ ಮಟ್ಟಿಗೆ ತೆಲುಗಲ್ಲೂ ಇಲ್ಲದಂತಹ ಗಾಂಭೀರ್ಯತೆ, ತೆಲುಗು ಸಿನಿಮಾದಲ್ಲಿ ಸಾಕಷ್ಟು ನಟಿಸಿದ್ದಾರೆ, ಅಲ್ಲೂ ಕೂಡ ಅಷ್ಟರ ಮಟ್ಟಿಗಿನ ಗಾಂಭೀರ್ಯತೆಯನ್ನು ವ್ಯಕ್ತಪಡಿಸಿರಲಿಲ್ಲ ಜಗಪತಿ ಬಾಬು. ಕಾಟೇರದಲ್ಲಿ ಅಷ್ಟೇ ಪ್ರಮಾಣದ ಗಾಂಭೀರ್ಯತೆಯನ್ನು ವ್ಯಕ್ತಪಡಿಸಿ ಒಂದು ಅಭಿಮಾನಿಗಳ ದಂಡನ್ನೇ ಸೃಷ್ಟಿ ಮಾಡ್ಕೊಂಡಿದ್ರು. ಕನ್ನಡ ಅಂದರೆ ಚಂದನವನದ ಸಿನಿ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ನಟನಾಗಿ
ಪರಿವರ್ತನೆಗೊಂಡಿದ್ದಂತಹ ಒಬ್ಬ ವಿಲನ್ ಕ್ಯಾರೆಕ್ಟರ್ ಜಗಪತಿ ಬಾಬು. ಸೊ ಆ ಜಗಪತಿ ಬಾಬು ಈಗ ನಡ್ಕೊಂಡು ಹೋಗ್ತಿರ್ತಕ್ಕಂತಹ ವಿಡಿಯೋ ವೈರಲ್ ಆಗಿದೆ.